ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ಏನು ಇವತ್ತು ಭಾರಿ ಜಿದ್ದಿಯಲ್ಲಿ ಗೆಲುವು ಸಾಧಿಸಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ ಸರ್? ಭಾಳನೇ ಖುಷಿ ಸರ್. ನಮ್ಗಿಂತ ಇವರೆಲ್ಲರ ಮುಖಗಳು ಹಲ್ಗಳು ನೋಡ್ರಿ ನೀವು ಸರ್. ಎಷ್ಟು ಖುಷಿ ಆಗ್ತಿದೆ ಸರ್. ಅಂದರೆ ತಾತನವರ ಸ್ಥಾನಕ್ಕೆ ಮತ್ತೆ ನೀವು ಹಿಂದೆನೇ ಬಂದಿರುವಂಥದ್ದು, ಯಾರಿಗೂ ಕೂಡ ದಾರಿ ಮಾಡ್ಕೊಡೋದಂಗೆ ಬೇರೆ ಏನು ಡೈರೆಕ್ಟಾಗಿ ತಾತ ಅವ್ರು ಬಿಟ್ಟರೆ ಮತ್ತೆ ಮೊಮ್ಮಗನೇ ಅಧಿಪತಿ ಅನ್ನೋ ಥರ ಆಗಿರೋದು. ಏನು ಹೇಳ್ತೀರಾ ಸರ್? ಇಲ್ರಿ ಸರ್, ಇದಕ್ಕಿಂತ ಇದು ಎಲೆಕ್ಷನಲ್ಲಿ ಗೆಲುವು ಸೋಲು ಅಂತ ನೋಡೋದು ಬೇಕಿಲ್ಲ. ಜನ ಏನು ಲೆಕ್ಕಾಚಾರ ಹಾಕ್ತಾರೆ ಅಂದರೆ ಯಾರು ಕೆಲಸ ಮಾಡ್ತಾರೆ, ಆಮೇಲೆ ಯಾರಿಗೆ ಜವಾಬ್ದಾರಿ ಕೊಡೋಣ, ಊರು ನಡೆಸೋದಕ್ಕೆ ಯಾರಿಗೆ ಜವಾಬ್ದಾರಿ ಕೊಡೋಣ ಅಂತ. ಆಮೇಲೆ ಅವರು ನೋಡ್ಯಾರೆ ಅದು ನಾವು ಏನೇನು ಯಾವ ಲೆಕ್ಕಕ್ಕೆ ಕೆಲಸ ಮಾಡ್ತೀವಿ ಅಂತ, ಅದಕ್ಕೆ ನಮಗೆ ಬೆಂಬಲ ಕೊಟ್ಟಿರಿ ಸರ್. ಮತ್ತೆ ನಿಮ್ಮ ತಂದೆ ತಾಯಿ ಸಹ ಇದರಲ್ಲಿ ಏನು ಆಗಲಿ ಇರಲು ನಿಮ್ಮ ಜೊತೆ ಸಾಥ್ ನಿಂತು ಮತ್ತೆ ಎಲ್ಲ ಕಡೆ ಓಡಾಡಿ ನಿಮ್ಮ ಗೆಲುವಿಗೆ ಪಾತ್ರ. ತಂದೆ ತಾಯಿ ಮಕ್ಳಿಗೆ ಮಾಡ್ತಾರೆ, ಅದರಲ್ಲಿ ಏನೈತ್ರಿ ಸರ್. ಸರ್, ಮತ್ತೆ ನಿಮ್ಮ ತಾತನವ್ರ ಕ್ಷೇತ್ರ ಹ್ಞೂ ಸರ್. ಮತ್ತೆ ನೀವೇ ಈಗ ಮುಂದಾಳತ್ತವ. ಹ್ಞೂ ಸರ್. ಹೇಳ್ತೀರಾ ಸರ್? ಹೇಳಿ ಸರ್, ಅದೇ ಅಜ್ಜಾರು ಹೆಂಗೆ ನಡೆಸ್ಯಾರೆ ಹಂಗೆ ನಾವು ಅದೇ ಮಾರ್ಗ ಹಿಡಿಬೇಕು. ಅದೇನು ಕಂಡೈತಿ ಎಲ್ಲ ಜನಕ್ಕೆ ನಮ್ಮಲ್ಲಿ. ಸೊ ಅದಕ್ಕೆ ನಮ್ಮನೆ ಕೆಲಸ ರೀ ಸರ್. ಈ 7 ಸುತ್ತಿನವರೆಗೂ ಭಾರಿ ಜಿದ್ದಿ ಇತ್ತು. ಅಂದ್ರೆ ಮುಂದೆ ಹೋಗ್ತಾ ಇತ್ತು, ಹಿಂದೆ ಬರ್ತಾ ಇತ್ತು. ಆಗ ನಿಮ್ಮ ಒಂದು ಫೀಲಿಂಗ್ಸ್ ಸರ್? ಏನಲ್ರಿ ಸರ್, ನೀವು ಆರಾಮಾಗಿ ಬೆಣ್ಣೆ ದೋಸೆ ತಿನ್ಕಂತ ನೋಡ್ಬೋದಿತ್ತು. ಇಲ್ಲ, ಅದು ಕಾಯಂ ಪ್ರತಿ ಎಲೆಕ್ಷನ್ ಹಂಗೆ ಆಗ್ತೈತ್ರಿ ಸರ್. ನಮ್ಮ ಅಜ್ಜಾರ ಎಲೆಕ್ಷನ್ ಹಿಂದೆ ನಾವು ಹಂಗೆ ಇದ್ವು ಸರ್. ನಿಮ್ಮ ಹಿಂದೆ ಬಂದಂಥ ಯುವಕರಿಗೆ ಏನು ಹೇಳ್ತೀರಾ ಸರ್? ಇಲ್ಲ, ಯುವಕರಿಗೆ ಎಷ್ಟಾಗುತ್ತೆ ಅಷ್ಟು ದೊಡ್ಡ ಕನಸುಗಳು ಕಾಣಪ್ಪ. ಆಮೇಲೆ ಮುಖ್ಯವಾಗಿ ನನಗೆ ಈ ಎಲೆಕ್ಷನಲ್ಲಿ ಏನಾರ ಕಲ್ತೀನಿ ಅಂದರೆ, ಭಾಳ ಜನ ನನಗೆ ಅದೇ ಇತಿ ಚಿಕ್ಕವನಿದ್ದೀನಿ ಅಂತಲೇ ಹೇಳ್ತಿದ್ರು. ಆಮೇಲೆ ಅದರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ದಿನಾಂಚೂರು ಕಲಿಯೋದೈತಿ, ರಾಜಕೀಯ ಮಾಡೋದು ಕಲಿಯೋದೈತಿ, ಅವ್ರಂಗೆ ಸುಳ್ಳು ಹೇಳೋದು ಕಲಿಯೋದೈತಿ. ಆದರೆ ನಾವು ಕಲಿಯೋರಲ್ಲ ಅಂಥವು. ಅದು ಬಿಟ್ಟು ನಾವೇನಂದರೆ ನಮ್ಮ ಹಿರಿಯರು ಯಾರ್ಯಾರು ಇದ್ರಲ್ರಿ ಸರ್, ಈಗ ನಮ್ಮ ಕಾರ್ಯಕರ್ತರು ಇಟ್ಕೊಳ್ರಿ, ನಮ್ಮ ಅಧ್ಯಕ್ಷರು ಇಟ್ಕೊಳ್ರಿ, ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ಲೀಡರ್ಸ್ ಬಂದಾಗ ಅವ್ರ ಮಾರ್ಗ, ಅವ್ರದ್ದು ಏನೇನು ಅಡ್ವೈಸ್ ಐತಿ ಅದನ್ನೇ ಮುಂದುವರಿಯೋದು. ಸೊ ಅದೊಂದು ಯುವಕರಿಗೆ ಅದೇ ಮೇನ್ ಹೇಳಿದ್ರಿ ಸರ್. ಅದು ಏನೈತಿ, ಏನು ಮಾಡೋದು ಇಷ್ಟ ಮಾಡಿರಿ, ಆದರೆ ಅಕ್ಕಪಕ್ಕ ಇರೋರನ್ನ ಸಲಹೆ ತಗೊಂಡು ಮುಂದೆ ಹೆಜ್ಜೆ ಇಡ್ರಿ. ನೀವು ಇದೇ ಚುನಾವಣೆ ಪ್ರಚಾರದಲ್ಲಿ ಹೇಳ್ತಾ ಇದ್ರಿ, ಅಲ್ಪಸಂಖ್ಯಾತ ನಮ್ಮ ಅಣ್ಣ ತಮ್ಮರು ನಮ್ಮ ಕೈ ಬಿಡೋದಿಲ್ಲ ಅಂದರೆ, ಅದರಂತೆ ಈಗ ಏನು ಫಲಿತಾಂಶ ಬಂದಿರುವಂಥದ್ದು. ಈಗ ಆ ಕ್ಷೇತ್ರಕ್ಕೆ, ದಕ್ಷಿಣ ಕ್ಷೇತ್ರಕ್ಕೆ ಮುಂದೆ ನಿಮ್ಮ ಒಂದು ಏನು ಕಾರ್ಯ ಏನು ಮಾಡ್ಬೇಕಂತಂದೇಳಿ ಅಂದ್ಕೊಂಡಿದ್ದೀರಿ ಸರ್? ಡೆಫಿನೆಟ್ಲಿ ಸರ್. ಈಗ ಒಂದು ಜನದ ಭಾಳ ಬೇಡಿಕೆ ಏನಿತ್ತು, ಒಂದು ಮುಖ್ಯವಾಗಿ ಅಂದರೆ ಹೆಲ್ತ್ ಕೇರಿಂದ ಇತ್ತು ರೀ ಸರ್. ಈಗ ನಮ್ಮ KR ರೋಡ್, ಮಾರ್ಕೆಟ್ ರೋಡ್ನಲ್ಲೇ ನಮ್ದು ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆ ಐತ್ರಿ ಸರ್. ಸೊ ಅಂಥದ್ದೇನು ಒಂದು ಆಸ್ಪತ್ರೆ ಬೇಕು ಅಂತ ಬೇಡಿಕೆ ಐತಿ. ಸೊ ಅದು ಮಾಡೋಣ. ನನಗೆ ಅದಕ್ಕಿಂತ ಮುಂದೆ PHC ಕೂಡ ಚೂರು ಸ್ಟ್ರೆಂಥನ್ ಮಾಡಿದ್ರೆ ಏನೋ ಅನುಕೂಲ ಆಗ್ತೈತಿ ಅನಿಸುತ್ತೆ. ಸೊ ಹಂಗೆ ಇದು ಒಂದು ಹೆಲ್ತ್ ಕೇರ್ ಇರಲಿ, ಇಲ್ಲಾಂದರೆ ಹೌಸಿಂಗ್ನಲ್ಲಿನೂ ಆಶ್ರಯ ಯೋಜನೆ ಇರಲಿ, ಸ್ಲಮ್ ಬೋರ್ಡಿಂದ ಇಲ್ಲೇ ಪಕ್ಕಕ್ಕೆ ಒಂದು 150 ಮನೆ ಕಟ್ತಿದ್ದೀವಿ ರೀ ಸರ್, ಇಲ್ಲಿ ನಮ್ಮ ಕಲೇಶ್ವರ ಪಕ್ಕಕ್ಕೆ. ಸೊ ಅದನ್ನು ಈಗ ಆಗ್ತಾವೆ ಒಂದು 6 ತಿಂಗಳಿನಲ್ಲಿ, 1 ವರ್ಷನಲ್ಲಿ. ಅದ್ರ ಮುಂದೆ ಜಾಸ್ತಿ ಮಾಡಿರಿ ಅಂತ ಜನದ ಬೇಡಿಕೆ ಸರ್. ಸೊ ಅಂಥವೆಲ್ಲ ಕೆಲ್ಸಗಳು ಮುಂದುವರಿಯಲ್ರಿ ಸರ್. ಜನಸಂಪರ್ಕ ಇಟ್ಕೊಳ್ಳೋದೇ ಮುಖ್ಯ. ಇದಿಷ್ಟು ಸಮರ್ ಶಾಮ್ನೂರ್ ಅವರ ಮಾತಾಗಿತ್ತು. ಅವ್ರು ಹೇಳೋದು, ಮುಂದೆ ದಕ್ಷಿಣ ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ, ಅಭಿವೃದ್ಧಿ ಮಾಡ್ತೀನಿ. ಜೊತೆಗೆ ಏನೋ ಅಲ್ಪಸಂಖ್ಯಾತರು ನಮ್ಮ ಜೊತೆ ಇದ್ದಾರೆ, ಅವರು ನಮ್ಮ ಅಣ್ಣ ತಮ್ಮರೇ, ಅವ್ರು ನನ್ನ ಕೈ ಬಿಡೋದಿಲ್ಲ, ಮತ್ತೆ ಈ ರಾಜಕೀಯದಲ್ಲಿ ಇದೇ ರೀತಿ ಮುಂದುವರಿತೀನಿ ಅಂತಂದು ಹೇಳುವಂಥ ಮಾತು. ಸಂತೋಷ್, ಕರ್ನಾಟಕ ನ್ಯೂಸ್ ಬೀಟ್, ದಾವಣಗೆರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.